ಕಳೆದ ಬಹುತೇಕ 15 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವ ವಿಚಾರ ಜಾತಿ ಜನಗಣತಿ. ಇದನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕರೆದರೂ ಕೂಡ ಚರ್ಚೆ ಆಗ್ತಾ ಇರೋದು ಇದರಲ್ಲಿರ್ತಕ್ಕಂಥ ಜಾತಿ ಗಣತಿಯ ವಿಚಾರಕ್ಕೆ. ಇನ್ಫ್ಯಾಕ್ಟ್ ಸಂಪುಟದ ಮುಂದಿಟ್ಟು ಸಚಿವರುಗಳಿಗೆ ಅಧ್ಯಯನಕ್ಕೆ ಅವಕಾಶ ಕೊಟ್ಟು ಒಂದು ಸುತ್ತಿನ ಚರ್ಚೆ ನಡೆಸಿದ ನಂತರದಲ್ಲಿ ಸರ್ಕಾರದ ಒಳಗೆ, ಅದರಲ್ಲೂ ಕೈಪಾಳ್ಯದ ಒಳಗೆ ಮುನಿಸಿಗೆ ಕಾರಣವಾಯ್ತಾ ಈ ವರದಿಯನ್ನು ಅನುಮಾನ ಕೂಡ. ಯಾಕಂದ್ರೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಪ್ರಬಲ ಸಮುದಾಯದ ಸಚಿವರು ಈ ಒಂದು ವರದಿಗೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನಡೆದ ಸಂಪುಟ ಸಭೆಯಲ್ಲಿ ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪ್ರಬಲ ಸಮುದಾಯದ ಸಚಿವರು. ಹೀಗಾಗಿ ಮುಂದೇನಾಗುತ್ತೆ? ಮೇ 2ನೇ ತಾರೀಕಿಗೆ ಕ್ಲೈಮ್ಯಾಕ್ಸ್ ನಿಗದಿ ಮಾಡಲಾಗಿದೆ ಜಾತಿ ಗಣತಿಯದ್ದು. ಅಲ್ಲಿವರೆಗೂ ಯಾವೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಈ ಜಾತಿ ಗಣತಿ ತೆಗೆದುಕೊಳ್ಳುತ್ತೆ? ಸಿದ್ದರಾಮಯ್ಯನವರ ಅಸಲಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಥವಾ ಬ್ಯಾಕ್ ಫೈರ್ ಆಗುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಈವರೆಗೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದ ಒಳಗೆ, ಸಚಿವ ಸಂಪುಟದ ಒಳಗೆ ಯಾವೆಲ್ಲ ರೀತಿಯ ಬೆಳವಣಿಗೆ ಆಗಿದೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜಾತಿ ಗಣತಿ ಸಭೆ ಫೇಲ್, ಆರ್ಭಟ, ಆಕ್ರೋಶ. ಪ್ರಬಲ ಸಮುದಾಯದ ಸಚಿವರು ವರ್ಸಸ್ ಅಹಿಂದ ಸಚಿವರು. ರಾಜ್ಯದಲ್ಲಿ ಚರ್ಚೆ ಆಗುತ್ತಿರುವ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ವಿಶೇಷ ಸಂಪುಟ ಸಭೆ ವಿಫಲವಾಗಿತ್ತು. ಪ್ರಬಲ ಸಮುದಾಯಗಳ ನಾಯಕರ ತೀವ್ರ ವಿರೋಧ ಹಿನ್ನೆಲೆ ಸಂಪುಟ ಸಭೆ ಅಪೂರ್ಣವಾಗಿತ್ತು. ಸದ್ಯ ಮೇ 2ಕ್ಕೆ ಜಾತಿ ಗಣತಿ ಏಕೈಕ ಅಜೆಂಡಾ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಅಭಿಪ್ರಾಯ ಆಲಿಸಿದ್ರು. ಒಕ್ಕಲಿಗ, ಲಿಂಗಾಯತ ಸಮುದಾಯದ ಅಭಿಪ್ರಾಯ ಕೇಳಿದ್ರು. ಸಂಪುಟ ಸಭೆಯ ಆರಂಭದಲ್ಲಿ ಏರು ಧ್ವನಿಯಲ್ಲಿ ಮಾತುಕತೆ ಆಗಿದೆ. ಪ್ರಬಲ ಸಮುದಾಯ ಹಾಗೂ ಅಹಿಂದ ಸಚಿವರ ನಡುವೆ ಚರ್ಚೆ ಆಗಿದೆ. ಯಾವ ಕಾರಣಕ್ಕೂ ಸಮೀಕ್ಷೆ ಒಪ್ಪಲ್ಲ ಅಂತ ಸಚಿವ ಮಲ್ಲಿಕಾರ್ಜುನ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಗೂಡಿಸಿದ್ದಾರೆ. ಈ ವೇಳೆ ಏರು ಧ್ವನಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತಿಗೆ ಏನು ಲೋಪವಾಗಿದೆಯೋ ಸರಿಪಡಿಸೋಣ ಅಂತ ಸಚಿವ ಲಾಡ್ ಸಮಜಾಯಿಸಿಕೊಟ್ಟಿದ್ರಂತೆ. ಹಾಗಿದ್ರೆ ಪ್ರಬಲ ಸಮುದಾಯದ ಸಚಿವರು ಯಾರ್ಯಾರು, ಅಹಿಂದ ಸಚಿವರು ಯಾರು ಎಂಬುದನ್ನ ನೋಡಿ. ಕೈ ಸುಡುತ್ತಿದೆ ಜಾತಿ ಜ್ವಾಲೆ. ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಈಶ್ವರ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಎಸ್ ಮಲ್ಲಿಕಾರ್ಜುನ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಕೈ ಸುಡುತ್ತಿದೆ ಜಾತಿ ಜ್ವಾಲೆ. ಇನ್ನು ಜಾತಿ ಜನಗಣತಿ ಜಾರಿ ಪರ ಮಾತನಾಡಿದ ಸಚಿವರು ಯಾರ್ಯಾರು ಅಂತ ನೋಡೋದಾದ್ರೆ ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಆರ್ಬಿ ತಿಮ್ಮಾಪುರ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಸಂತೋಷ್ ಲಾಡ್ ಜಾರಿಗೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಿರುವಾಗ ಮುಂದಿನ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ದೊಡ್ಡ ಕಾಳಗ ಆಗುವುದು ಮಾತ್ರ ಫಿಕ್ಸ್ ಎನ್ನಲಾಗಿದೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಕೈಗೊಳ್ಳಲಾಗದೆ ಜಾತಿ ಜ್ವಾಲೆ ಫ್ರೀಸ್ ಆಗಿದೆ. ಏಪ್ರಿಲ್ 24ರಂದು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆಯಲಿದೆ. ಮೇ 2ಕ್ಕೆ ಜಾತಿ ಗಣತಿಯನ್ನ ಏಕೈಕ ಅಜೆಂಡಾದೊಂದಿಗೆ ಮತ್ತೆ ಕ್ಲೈಮ್ಯಾಕ್ಸ್ಗೆ ಇಡಲಾಗಿದೆ. ಹೀಗಾಗಿ ಇನ್ನು 13 ದಿನ ಕ್ಯಾಲೆಂಡರ್ ಹಾಳೆಗಳು ಎಣಿಕೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಕುತ್ತು ತರಲು ಸಂಚು ನಡೀತಾ ಇದೆಯಾ? ನವೆಂಬರ್ಗೆ ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿತಾರ? ಮತ್ತೊಂದು ಕಡೆ ಕಳೆದ ಬಹುತೇಕ 15 ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವ ವಿಚಾರ ಜಾತಿ ಜನಗಣತಿ. ಇದನ್ನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕರೆದರೂ ಕೂಡ ಚರ್ಚೆ ಆಗ್ತಾ ಇರೋದು ಇದರಲ್ಲಿರ್ತಕ್ಕಂಥ ಜಾತಿ ಗಣತಿಯ ವಿಚಾರಕ್ಕೆ. ಇನ್ಫ್ಯಾಕ್ಟ್ ಸಂಪುಟದ ಮುಂದಿಟ್ಟು ಸಚಿವರುಗಳಿಗೆ ಅಧ್ಯಯನಕ್ಕೆ ಅವಕಾಶ ಕೊಟ್ಟು ಒಂದು ಸುತ್ತಿನ ಚರ್ಚೆ ನಡೆಸಿದ ನಂತರದಲ್ಲಿ ಸರ್ಕಾರದ ಒಳಗೆ, ಅದರಲ್ಲೂ ಕೈಪಾಳ್ಯದ ಒಳಗೆ ಮುನಿಸಿಗೆ ಕಾರಣವಾಯ್ತಾ ಈ ವರದಿಯನ್ನು ಅನುಮಾನ ಕೂಡ. ಯಾಕಂದ್ರೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಪ್ರಬಲ ಸಮುದಾಯದ ಸಚಿವರು ಈ ಒಂದು ವರದಿಗೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನಡೆದ ಸಂಪುಟ ಸಭೆಯಲ್ಲಿ ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪ್ರಬಲ ಸಮುದಾಯದ ಸಚಿವರು. ಹೀಗಾಗಿ ಮುಂದೇನಾಗುತ್ತೆ?
ಮೇ 2ನೇ ತಾರೀಕಿಗೆ ಕ್ಲೈಮ್ಯಾಕ್ಸ್ ನಿಗದಿ ಮಾಡಲಾಗಿದೆ ಜಾತಿ ಗಣತಿಯದ್ದು. ಅಲ್ಲಿವರೆಗೂ ಯಾವೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಈ ಜಾತಿ ಗಣತಿ ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯನವರ ಅಸಲಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಅಥವಾ ಬ್ಯಾಕ್ ಫೈರ್ ಆಗುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಈವರೆಗೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದ ಒಳಗೆ, ಸಚಿವ ಸಂಪುಟದ ಒಳಗೆ ಯಾವೆಲ್ಲ ರೀತಿಯ ಬೆಳವಣಿಗೆ ಆಗಿದೆ, ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜಾತಿ ಗಣತಿ ಸಭೆ ಫೇಲ್, ಆರ್ಭಟ, ಆಕ್ರೋಶ. ಪ್ರಬಲ ಸಮುದಾಯದ ಸಚಿವರು ವರ್ಸಸ್ ಅಹಿಂದ ಸಚಿವರು. ರಾಜ್ಯದಲ್ಲಿ ಚರ್ಚೆ ಆಗುತ್ತಿರುವ ಜಾತಿ ಗಣತಿ ವರದಿ ಬಗ್ಗೆ ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ವಿಶೇಷ ಸಂಪುಟ ಸಭೆ ವಿಫಲವಾಗಿತ್ತು. ಪ್ರಬಲ ಸಮುದಾಯಗಳ ನಾಯಕರ ತೀವ್ರ ವಿರೋಧ ಹಿನ್ನೆಲೆ ಸಂಪುಟ ಸಭೆ ಅಪೂರ್ಣವಾಗಿತ್ತು. ಸದ್ಯ ಮೇ 2ಕ್ಕೆ ಜಾತಿ ಗಣತಿ ಏಕೈಕ ಅಜೆಂಡಾ ಸಭೆ ಮುಂದೂಡಿಕೆ ಮಾಡಲಾಗಿದೆ. ಸಚಿವ ಸಂಪುಟ ಸಭೆಗೂ ಮುನ್ನ ಸಿಎಂ ಅಭಿಪ್ರಾಯ ಆಲಿಸಿದ್ರು. ಒಕ್ಕಲಿಗ, ಲಿಂಗಾಯತ ಸಮುದಾಯದ ಅಭಿಪ್ರಾಯ ಕೇಳಿದ್ರು. ಸಂಪುಟ ಸಭೆಯ ಆರಂಭದಲ್ಲಿ ಏರು ಧ್ವನಿಯಲ್ಲಿ ಮಾತುಕತೆ ಆಗಿದೆ. ಪ್ರಬಲ ಸಮುದಾಯ ಹಾಗೂ ಅಹಿಂದ ಸಚಿವರ ನಡುವೆ ಚರ್ಚೆ ಆಗಿದೆ. ಯಾವ ಕಾರಣಕ್ಕೂ ಸಮೀಕ್ಷೆ ಒಪ್ಪಲ್ಲ ಅಂತ ಸಚಿವ ಮಲ್ಲಿಕಾರ್ಜುನ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧ್ವನಿಗೂಡಿಸಿದ್ದಾರೆ. ಈ ವೇಳೆ ಏರು ಧ್ವನಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತಿಗೆ ಏನು ಲೋಪವಾಗಿದೆಯೋ ಸರಿಪಡಿಸೋಣ ಅಂತ ಸಚಿವ ಲಾಡ್ ಸಮಜಾಯಿಸಿಕೊಟ್ಟಿದ್ರಂತೆ. ಹಾಗಿದ್ರೆ ಪ್ರಬಲ ಸಮುದಾಯದ ಸಚಿವರು ಯಾರ್ಯಾರು, ಅಹಿಂದ ಸಚಿವರು ಯಾರು ಎಂಬುದನ್ನು ನೋಡಿ. ಕೈ ಸುಡುತ್ತಿದೆ ಜಾತಿ ಜ್ವಾಲೆ. ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ, ಈಶ್ವರ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ಎಸ್ ಮಲ್ಲಿಕಾರ್ಜುನ, ಎಂಬಿ ಪಾಟೀಲ್, ಶಿವಾನಂದ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಕೈ ಸುಡುತ್ತಿದೆ ಜಾತಿ ಜ್ವಾಲೆ. ಇನ್ನು ಜಾತಿ ಜನಗಣತಿ ಜಾರಿ ಪರ ಮಾತನಾಡಿದ ಸಚಿವರು ಯಾರ್ಯಾರು ಅಂತ ನೋಡೋದಾದ್ರೆ ಸಚಿವರಾದ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ಖಾನ್, ಆರ್ಬಿ ತಿಮ್ಮಾಪುರ, ಶಿವರಾಜ್ ತಂಗಡಗಿ, ರಹೀಂ ಖಾನ್, ಸಂತೋಷ್ ಲಾಡ್ ಜಾರಿಗೆ ಪಟ್ಟು ಹಿಡಿದಿದ್ದಾರಂತೆ. ಹೀಗಿರುವಾಗ ಮುಂದಿನ ಸಂಪುಟ ಸಭೆಯಲ್ಲಿ ಸಚಿವರ ಮಧ್ಯೆ ದೊಡ್ಡ ಕಾಳಗ ಆಗುವುದು ಮಾತ್ರ ಫಿಕ್ಸ್ ಎನ್ನಲಾಗಿದೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಕೈಗೊಳ್ಳಲಾಗದೆ ಜಾತಿ ಜ್ವಾಲೆ ಫ್ರೀಸ್ ಆಗಿದೆ. ಏಪ್ರಿಲ್ 24ರಂದು ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಂಪುಟ ಸಭೆ ನಡೆಯಲಿದೆ. ಮೇ 2ಕ್ಕೆ ಜಾತಿ ಗಣತಿಯನ್ನ ಏಕೈಕ ಅಜೆಂಡಾದೊಂದಿಗೆ ಮತ್ತೆ ಕ್ಲೈಮ್ಯಾಕ್ಸ್ಗೆ ಇಡಲಾಗಿದೆ. ಹೀಗಾಗಿ ಇನ್ನು 13 ದಿನ ಕ್ಯಾಲೆಂಡರ್ ಹಾಳೆಗಳು ಎಣಿಕೆ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಕುತ್ತು ತರಲು ಸಂಚು ನಡೀತಾ ಇದೆಯಾ? ನವೆಂಬರ್ಗೆ ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿತಾರಾ?